ಹೋದ್ಮೇಲೆ ಈಗ ಮೊನ್ನೆ ಅಂದ್ರೂ ಈಗ ಒಂದು 15-20 ದಿವಸದ ಒಂದು ಬೆಳೆ ಇಲ್ಲಿ ರೌದಿ ಎಲ್ಲ ಈ ಥರ ನಾವು ಬೆಡ್ನೊಳಗೆ ಮಲ್ಚ್ ಮಾಡಿ ಈ ಥರ ಮಾಡಿದೆವು. ಇಲ್ಲಿ ಹಸಿರೆಲೆ ಗೊಬ್ಬರ ಮಾಡ್ಕೊಂಡೆವು, ನವಧಾನ್ಯಗಳನ್ನೆಲ್ಲ ಸೇರಿಸ್ಕೊಂಡೆವು. ಇಲ್ಲಿ ನೋಡ್ಬೋದು ಯಾವ ಥರ ಒಂದು ನವಧಾನ್ಯಗಳು ಬಂದವು. ಇದು ಹೆಚ್ಚು ಕಡಿಮೆ ಒಂದು 20 ದಿವಸದ ಬೆಳೆ ಅನ್ಬೋದು. ಒಂದು 2 ನೀರು ಕೊಟ್ಟಾಗಿದೆ. ಈಗ ಇನ್ನೊಂದು ನೀರಿನೊಳಗೆ ನಮ್ಗೆ ಒಂದು 1.5 ಫೂಟ್ ತನಕ ಒಂದು ಈ ಹಸಿರೆಲೆ ಗೊಬ್ಬರ ಬರ್ಬೋದು ಅನಿಸ್ತೈತಿ. ತಾವು ನೋಡ್ಬೋದು ಇಲ್ಲಿ ಈ ಥರ ರೌದಿ ಮಾಡಿದೆವು. ಇದ್ದದ ಕಳೆ ಬೀಜಗಳೆಲ್ಲ ಮೊಳಕೆ ಬಂದವು. ಇಲ್ಲಿ ಸಾಕಷ್ಟು ಪ್ರಮಾಣದಾಗ ಒಂದು 10-12 ಥರ ನಾವು ಒಂದು ಕಾಳುಗಳನ್ನು ಅಂದರೆ ಈ ಧಾನ್ಯಗಳನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಥರ ಸೆಣಬಾಗಿರ್ಬೋದು, ಡಂಚೆ ಆಗಿರ್ಬೋದು, ಆಮೇಲೆ ತೊಗರಿ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಉದ್ದ, ಹೆಸರು, ಆಮೇಲೆ ಕೊತ್ತಂಬರಿ, ಮೆಂತೆ, ಸಾಸಿವೆ, ಇನ್ನೂ ಅನೇಕ ಎಲ್ಲ ವಿಧದ ಕೊತ್ತಂಬರಿ ಬೀಜಗಳಾಗಿರ್ಬೋದು, ಕಡಲೆ, ಒಂದು 10-12 ಥರ ಯಾವ ಥರ ನಮಗೆ ಕಾಳುಗಳದಾವು ಆ ಥರ ಎಲ್ಲ ಪ್ರತಿಯೊಂದನ್ನು ನಾವು ಇಲ್ಲಿ ಬಳಸಿದೆವು. ಇಲ್ಲಿ ನೋಡ್ಬೋದು ಈ ಥರ ಒಂದು ಹಸಿರೆಲೆ ಗೊಬ್ಬರ ನಮ್ಗೆ ಬಂದೈತಿ. ಇಲ್ಲಿ ನೋಡುವ ರೌದಿ ಕೂಡ ಇಲ್ಲಿ ನಮಗೆ ಮಲ್ಚ್ ಆಗ್ತಾಯಿದೆ. 2 ನೀರಿನೊಳಗೆ ಇಲ್ಲಿ ಈ ಥರ ಆಗಿದೆ. ಇನ್ನೂ ಕೂಡ ನೀವು ನೋಡ್ಕೋಬೋದು. ರೌದಿ ಮಲ್ಚಿಂಗ್ ಆಗಿದೆ. ತೇವಾಂಶ 20 ದಿವಸ ಬಿಟ್ಟರು ನಮಗೆ ಈ ಥರ ಒಂದು ತೇವಾಂಶ ಉಳ್ಕೊಂಡೈತಿ. ಇನ್ನೂ ತೇವಾಂಶ ಐತಿ ನೋಡ್ರಿ. ಇದೆಲ್ಲ ಗೊಬ್ಬರ ಎಲ್ಲ ಮಲ್ಚ್ ಆಗ್ತಾಯಿದೆ. ಇದು ರೌದಿ ಪ್ಲಸ್ ಇನ್ನೊಂದು ತಿಂಗಳು ನಾವು ಇದನ್ನು ಬಿಟ್ಟು 20 ದಿವಸ ಅಂದರೆ 1.5 ತಿಂಗಳ ಅಥವಾ ಒಂದು 45 ದಿವಸ ತನಕ ನಾವು ಇದನ್ನು ಹಸಿರೆಲೆ ಗೊಬ್ಬರವನ್ನು ಈ ರೀತಿ ಮಲ್ಚ್ ಮಾಡೋ ಸಲುವಾಗಿ ಒಂದು ಹಸಿರು ಗೊಬ್ಬರ ಈ ಥರ ಮಾಡ್ಕೊಂಡು ನೋಡ್ಬೋದು. ನೀವು ಇಲ್ಲಿ ಸಾಸಿವೆ ಕೂಡ ನಡ್ಕೊಂಡೈತಿ ನೋಡಿರಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ತೊಗೊಂಡು ನಾವು ಭೂಮಿಗೆ ಹಸಿರೆಲೆ ಗೊಬ್ಬರ ಸೇರಿಸೋದ್ರಿಂದ ನಮ್ಮ ಭೂಮಿ ಫಲವತ್ತು ಆಕೈತಿ. ಯಾವುದೇ ಬೆಳೆ ಮಾಡಿದ್ರೂ ಖುಷಿ ಇಲ್ಲದ ಒಂದು ಬೆಳೆಯನ್ನು ನಾವು ಬೆಳ್ಕೋಬೋದು ಖರ್ಚು ಕಡಿಮೆ ಮಾಡಿಕೊಂಡು. ಹಸಿರೆಲೆ ಅದರಲ್ಲೂ ಹಸಿರೆಲೆ ಸೆಣಬು ಆಯಿತು, ಡೈಚ ಆಯಿತು, ಆಮೇಲೆ ನವಧಾನ್ಯ ಆಯಿತು, ಎಲ್ಲ ಥರದ ಒಂದು ಭೂಮಿಯೊಳಗೆ ನಮ್ಮ ಭೂಮಿಯೊಳಗೆ ನಾವು ಬೆಳೆಸ್ಕೊಂಡು ಅದನ್ನು ಭೂಮಿಗೆ ಸೇರಿಸಿ ಒಂದು ಮಾಡುವಂಥ ಕ್ರಿಯೆ ಒಂದು ಹಸಿರೆಲೆ ಗೊಬ್ಬರ ಕಡಿಮೆ ಖರ್ಚಿನಲ್ಲಿ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಈ ವಿಡಿಯೋದಾಗ ಪೂರ್ತಿ ತಿಳ್ಕೊಂಡು ಬರ್ರಿ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಬಾಳೇಶ್ ಮನಸ್ ಕೃಷಿಯಿಂದ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಒಂದು ಸ್ವಾಗತ. ರೈತರೇ, ಒಂದು ಸತ್ಯವಾದ ಮಾತನ್ನು ನಾವು ತಿಳ್ಕೋಬೇಕು. ನಾವು ಪ್ರತಿದಿನ ಗೊಬ್ಬರ ಹಾಕ್ತೀವಿ, ಅದರ ಮೊನ್ನೆ ಯಾಕೆ ನಮಗೆ ಸರಿಯಾಗನಿಲ್ಲ, ಹೊಂದ್ಕೊಳ್ಳೋನಿಲ್ಲ ನಮ್ಮ ಭೂಮಿಗೆ. ನಾವೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಖರ್ಚು ಮಾಡಿ ನಾವು ಸಾಕಷ್ಟು ತರದೆವು. ಆದರೂ ನಮ್ಮ ಭೂಮಿ ಬೆಳೆಯನಿಲ್ಲ. ಯಾಕೆ ಬೆಳೆಯನಿಲ್ಲ, ಏನು ಅಂತ ಕೆಲಸ ಆಗೈತಿ ಅನ್ನೋದನ್ನು ನಾವು ತಿಳ್ಕೊಂಡ್ರಿ. ಯೂರಿಯಾ, DAP ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ನಾವು ಬಳಸ್ತಾಯಿದ್ದೀವಿ. NPK ಆಯಿತು, ಮೈಕ್ರೋ ನ್ಯೂಟ್ರಿಯೆಂಟ್ ಆಯಿತು, ಸೆಕೆಂಡರಿ ನ್ಯೂಟ್ರಿಯೆಂಟ್ ಆಯಿತು, ಎಲ್ಲವೂ ನಾವು ಕೊಡಾದೆವು. ಆದರೂ ಕೂಡ ನಮಗೆ ಸರಿಯಾಗಿ ಬೆಳೆ ಬರೋನಿಲ್ಲ, ನಮ್ಗೆ ಇಳುವರಿ ಸಿಗೋನಿಲ್ಲ, ಮಣ್ಣೆಲ್ಲ ಹಾಳಾಗತೈತಿ. ಇದಕ್ಕೆ ಒಂದು ಉತ್ತರ ಏನು ಕಂಡು ಹಿಡಬೇಕು ಅಂತ ಕೇಳಿದ್ರೆ, ನಮ್ಮ ಭೂಮಿ ಒಳಗೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಕೊಡೋದಕ್ಕಿಂತನೂ ನಾವು ಅತಿ ಕಡಿಮೆ ಖರ್ಚದಾಗ ನಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಒಂದು ನವಧಾನ್ಯಗಳ ಬೀಜಗಳನ್ನು ಉಳಿಸ್ಕೊಂಡು ಒಂದು 45 ದಿನ ನಾವು ಭೂಮಿಗೆ ಟೈಮ್ ಕೊಟ್ಟು ಅದನ್ನು ಬೆಳೆಸಿ ಭೂಮಿಗೆ ಸೇರಿಸಿಬಿಟ್ಟು ಅದರ ಒಂದು ಭೂಮಿ ತಾಯಿ ಒಡಲು ತುಂಬಿ ನಾವು ಸರಿಯಾಗಿ ಅದನ್ನು ಗೊಬ್ಬರವನ್ನು ನಾವು ನಮ್ಮ ಭೂಮಿಗೆ ಎಷ್ಟು ಬೇಕಾದಷ್ಟನ್ನು ತಯಾರು ಮಾಡ್ಕೋಬೋದಾಗಿತ್ತು. ಆದರೆ ಎಲ್ಲರೂ ರೈತರು ಏನು ಮಾಡಿದ್ರು, ಇವ್ರ ಕಡೆ ಸಗಣಿ ಗೊಬ್ಬರನೂ ಇಲ್ಲ, ತಿಪ್ಪಿ ಗೊಬ್ಬರನೂ ಇಲ್ಲ, ಇವರು ಎರೆ ಗೊಬ್ಬರ ಪ್ಲಾಂಟು ಮಾಡೋರಲ್ಲ, ಯಾವುದೂ ಇಲ್ಲ. ಗೊಬ್ಬರ ಅಂಗಡಿಗೆ ಹೋಗೋದು, ರಾಸಾಯನಿಕ ಗೊಬ್ಬರಗಳನ್ನು ಸಾಕಷ್ಟು ದುಬಾರಿ ರಸಗೊಬ್ಬರಗಳನ್ನೆಲ್ಲ ನಾವು ತಂದು ಭೂಮಿಗೆ ಹಾಕಾದೆವು. ನಮ್ಗೆ ಖರ್ಚು ಜಾಸ್ತಿನೇ ಆಗಾಯ್ತು ಹೊರತಾಗಿ ನಮ್ಗೆ ಖರ್ಚು ಕಡಿಮೆ ಆಗುವಂಥದ್ದು ನಾವು ಮಾಡಾಕ್ತಾ ಇರಲ್ಲ. ಖರ್ಚು ಕಡಿಮೆ ಅಂಥವು ವಿಧಾನಗಳು ಸಾಕಷ್ಟು ಅದಾವೆ. ಅದರೊಳಗನ ಇದು ಮೊದಲನೇ ಒಂದು ವಿಧಾನ. ರೈತರಾದವರು ಈ ಸತ್ಯವನ್ನು ತಿಳ್ಕೊಂಡನ ಮುಂದಿನ ಕೆಲಸ ಮಾಡಬೇಕು. ಪ್ರತಿ ವರ್ಷಕ್ಕೊಮ್ಮೆ ಆದರೂ ನಾವು ಆ ಭೂಮಿಗೆ ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ಸೇರಿಸೋದ್ರಿಂದ ನಮ್ಮ ಭೂಮಿಗೆ 12 ತಿಂಗಳದಾಗ ನಾವು 45 ದಿವಸ ಟೈಮ್ ಕೊಟ್ಟ ಭೂಮಿಗೆ ಎಷ್ಟು ಬೇಕಷ್ಟು ಪೋಷಕಾಂಶಗಳನ್ನು ನಾವು ಕೊಡ್ಬೋದು, ಯಾವುದೇ ಖರ್ಚು ಕಡಿಮೆ ಮಾಡಿ. ಅಷ್ಟೇನು ದುಬಾರಿ ಖರ್ಚು ಹೋಗಂಗಿಲ್ಲ. ಏನಾಗೋದೈತಿ, ಕೆಲವೊಂದಿಷ್ಟು ದ್ವಿದಳ ಧಾನ್ಯಗಳನ್ನು ಮತ್ತು ಆಮೇಲೆ ಸೆಣಬ, ಡೈಚ, ಉದ್ದು, ಹೆಸರು ಮತ್ತು ಕೆಲವೊಂದಿಷ್ಟು ಧಾನ್ಯಗಳನ್ನೆಲ್ಲ ಕುಡ್ಸ್ಕೊಂಡು ಒಂದು 45 ದಿವಸ ಟೈಮ್ ಕೊಟ್ಟು ಹೂವಾಡೋ ಹಂತದಾಗ ಅದನ್ನು ನಾವು ಮುರಿದು ಅಂದ್ರೆ ನಮ್ಮ ಭೂಮಿಗೆ ಎಲ್ಲ ಥರ ಪೋಷಕಾಂಶಗಳು ಸಿಗ್ತಾವೆ. ಅಂಥದ್ದೆಲ್ಲ ಬಿಟ್ಟು ನಾವೇನು ಮಾಡ್ತೀವಿ, ದುಬಾರಿ ಗೊಬ್ಬರಕ್ಕನ್ನ ಅವಲಂಬನೆ ಆಗಿಬಿಟ್ಟಿದ್ದೆವು. ಈ ತಪ್ಪು ಕೆಲಸ ಮಾಡಬೇಡ್ರಿ ರೈತ ಬಂದವ್ರಿ. ಪ್ರತಿ ವರ್ಷ ಅದನ್ನೊಂದು ಕೆಲಸ ಮಾಡ್ಕೊರಿ. ಇದರಿಂದ ಏನೇನು ಆಗ್ತೈತಿ ಅನ್ನೋದನ್ನು ಇನ್ನೂ ಮುಂದೆ ಐತಿ ತಿಳ್ಕೊಳ್ಳೋಣ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಮಣ್ಣು ಗಟ್ಟಿ ಆಕೈತಿ, ಹಸಿರೆಲೆ ಗೊಬ್ಬರ ಹಾಕಿದ್ರೆ ಮಣ್ಣು ಮೃದು ಆಕೈತಿ. ಇದ್ರ ಒಂದು ಲೈಕ್ ಮಾಡ್ಕೊರಿ. ಯಾವ್ದು ನಿಮಗೆ ಬೇಕಾಗೈತಿ, ಮಣ್ಣು ಗಟ್ಟಿ ಆಗೋದು ಬೇಕಾಗಿತ್ತು ಅಥವಾ ಮಣ್ಣು ಮೃದು ಆಗಬೇಕಾಗಿ. ಮಣ್ಣು ಗಟ್ಟಿ ಆದ್ರೆ ಬೆಳೆ ಸರಿಯಾಗಿ ಬರೋಂಗಿಲ್ಲ, ಮಣ್ಣು ಮೃದು ಆದ್ರೆ ಬೆಳೆ ಚಲೋ ಬರ್ತೈತಿ, ಇಳುವರಿ ಸಿಗ್ತೈತಿ, ಹೀಗೆಲ್ಲ ಅನುಕೂಲ ಆಕೈತಿ. ಮಳೆ ಆದರೆ ಭೂಮಿ ಒಳಗೆ ಈ ನಾವು ಹಸಿರೆಲೆ ಗೊಬ್ಬರ ಅಥವಾ ನಮ್ಮ ಕೃಷಿ ತ್ಯಾಜ್ಯ ಸೇರಿಸಿದ್ದು ಅಂದರೆ ನಮಗೆ ಅಲ್ಲಿ ಮಳೆ ನೀರನ್ನೆಲ್ಲ ಹಿಡಿದಿಟ್ಟುಕೊಳ್ಳುವಂಥ ಕೆಲಸ ನಾವು ಮಾಡ್ತೈತಿ. ಹೀಗಾಗಿ ಭೂಮಿ ಬರಡಾಗಂಡ್ಲಿನ ಅಲ್ಲಿದಲ್ಲಿ ನೀರಿನ ತೊಂದರೆಗಳು ಸಾಕಷ್ಟು ಆಗುತ್ತೆ. ಯಾಕಂದ್ರೆ ಭೂಮಿ ಒಳಗೆ ನೀರು ಹಿಂಗೆ ತಂದ್ರೆ ನಮಗೆ ಹಳ್ಳ ಕೊಳ್ಳ, ನಮ್ಮ ಬಾವಿ, ಬೋರ್ವೆಲ್ಲು ಎಲ್ಲ ಥರ ಅಂತ ಅನುಕೂಲ ಆಗಿ ನಮಗೆ ನೀರಿನ ಒಂದು ಅಭಾವ ಕೂಡ ಕಡಿಮೆ ಆಗ್ತೈತಿ. ಸಾರ್ವಜನಿಕವಾಗಿ ಎಲ್ಲರೂ ಇಂಥ ಒಂದು ಕೆಲಸ ಮಾಡಿರಂದ್ರೆ. ನವಧಾನ್ಯಗಳು ಅಂದ್ರೆ ಏನು,
ನಮ್ಮ ಹಳ್ಳಿ ರೈತರು ನಮ್ಮ ಅಜ್ಜಗಳು ಮಾಡ್ತಿದ್ರು, ನಮ್ಮ ಹಿಂದಿನ ಹಿರಿಯರು. ಸಜ್ಜಿ, ನವಣಿ, ರಾಗಿ, ಹಾರಕ ಮತ್ತು ಕೆಲವೊಂದಿಷ್ಟು ದ್ವಿದಳ ಧಾನ್ಯಗಳು, ಆಮೇಲೆ ಭೂಮಿಗೆ ಸೇರಿಸುವಂಥ ಈ ಭೂಮಿಗೆ ಫಲವತ್ತಾಗುವಂಥ ಆದಾಯ ಕೊಡುವಂಥ ವಾಣಿಜ್ಯ ಬೆಳೆಗಳು ಕೆಲವೊಂದಿಷ್ಟು ಇದ್ದು ಅಂಥವನ್ನೆಲ್ಲ ಅವರ ಪ್ರತಿ ಒಂದು ವರ್ಷಕ್ಕೊಮ್ಮೆ ಆದರೂ ಅಂಥ ಒಂದು ಬೆಳೆ ಮಾಡಿ ಅವ್ರ ಭೂಮಿಯ ಫಲವತ್ತತೆ ಕಾಕೊಂಡು ಅವ್ರು ಬೆಳೆ ಮಾಡ್ತಾ ಹೋಗ್ತಿದ್ರು. ಸ್ವಲ್ಪ ಇಳುವರಿ ಕಡಿಮೆ ಬರಲಿ, ಆದರೆ ಭೂಮಿ ಹಾಳಾಗಿರಬಾರ್ದಂಗೆ ಅವ್ರು ಇಲ್ಲಿ ತನಕ ನೋಡ್ಕೊತ ಬಂದಿದ್ರು. ನಾವೇನು ಮಾಡಿದೆವು, ಹೆಚ್ಚು ಇಳುವರಿ ತೊಗೊಳಕ್ಕಾಗಿ ಭೂಮಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಸಿಕ್ಕಾಪಟ್ಟೆ ಮಾಡಿ ನಾವು ಭೂಮಿ ಭಾಳ ಹಾಳು ಮಾಡ್ಕೊಳ್ಳೋದು. ಮತ್ತು ಹೆಚ್ಚು ಕಡಿಮೆ ಒಂದು ಮೊಬೈಲ್ ಇದ್ದಂಗೆ ತಿಳ್ಕೊರಿ ನೀವು. ನಮ್ಮ ಭೂಮಿಗೆ ಹಸಿರಲ್ಲೇ ಹಾಕಿದ್ವು ಅಂದ್ರೆ ನಾವು ಒಂಥರ ನಿಮ್ಗೆ ಒಂದು ಮ್ಯಾಜಿಕ್ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಈಗ ನಿಮ್ಮ ಕಡೆ ಮೊಬೈಲ್ ಫೋನ್ ಇರ್ತೈತಿ, ಆದ್ರೂ ನಿಮ್ಗೆ ಅದ್ರೊಳಗೆ ರೀಚಾರ್ಜ್ ಇಲ್ಲ, ನೆಟ್ ಇಲ್ಲ, ಡಾಟಾ ಇಲ್ಲ ಅಂದ್ರೆ ಅದು ಅದಕ್ಕೂ ಯೂಸ್ ಆಗಂಗಿಲ್ಲ. ಹಂಗೆ ಭೂಮಿಗೆ ನಿಮ್ಮ ಹಸಿರೆಲೆ ಗೊಬ್ಬರ, ಕೃಷಿ ತ್ಯಾಜ್ಯ, ಈ ಸಾವಯವ ಪದಾರ್ಥ ಭೂಮಿ ಸೇರಿಸಲಿಲ್ಲ ಅಂದರೆ ನಿಮ್ಮ ಭೂಮಿ ಯಾವುದಕ್ಕೂ ಉಪಯೋಗ ಬರೋಲ್ಲ. ಇಷ್ಟ ತಿಳ್ಕೊರಿ. ನಿಮ್ಮ ಮೊಬೈಲ್ ಇವತ್ತು ಒಂದು ದಿನ ರಿಚಾರ್ಜ್ ಮುಗಿದಿತ್ತಂದ್ರೆ ಆನ್ ದಿ ಸ್ಪಾಸ್ಟ್ ನೀವು ಏನು ಮಾಡ್ತೀರಿ, ಮೊಬೈಲ್ ರಿಚಾರ್ಜ್ ಮಾಡ್ತೀರಿ. ಅದೇ ಥರ ಯಾಕೆ ನಮ್ಮ ಭೂಮಿಗೆ ನಾವು ಮಾಡಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕು ಸ್ನೇಹಿತರೆ. 500,000 ಭಾಳ ಅಂದ್ರೆ 500,000 ರೂಪಾಯಿದಾಗ ನಿಮ್ಗೆ ಈ ನವಧಾನ್ಯದ ಬೀಜಗಳು ಸಿಗ್ತಾವೆ. ಮತ್ತು ಇದನ್ನು ಮಾಡೋದ್ರಿಂದ ಯೂರಿಯಾ ನಾವು ಕಡಿಮೆ ಪ್ರಮಾಣದಾಗ ಕೊಟ್ಟರೆ ನಡಿತೈತಿ, DAP ಅವಲಂಬನೆ ಕಡಿಮೆ ಆಗ್ತೈತಿ, ಮತ್ತು ಇಳುವರಿನೂ ಒಂದು 20-30% ಇಳುವರಿನೂ ಹೆಚ್ಚಾಗ್ತೈತಿ. ರೈತ ಬಂದವರೇ, ಮಣ್ಣು ಉಳಿದ್ರೆ ಮಾತ್ರ ಕೃಷಿ ಉಳಿತೈತಿ. ಇದನ್ನೊಂದು ನಾವು ಸ್ಲೋಗನ್ನ ರೈತರಾದವರು ತಿಳ್ಕೊಬೇಕಾದಂಥ ಪ್ರಮುಖ ವಿಚಾರ ಇದು. ಇವತ್ತು ಒಂದು ನೀವು ಆಗಲಿ ನಾವಾಗಲಿ ಎಲ್ಲರೂ ಕೂಡಿ ಒಂದು ಸಂಕಲ್ಪ ಮಾಡಿ ನಾವು ಏನು ಮಾಡಬೇಕು, ಹಸಿರೆಲೆ ಗೊಬ್ಬರ ಭೂಮಿಗೆ ಸೇರಿಸ್ಬೇಕು. ನಾವು ಯಾವುದೇ ಮಾಡಿರಿ, ನೀವು ಪ್ರತಿ ಒಂದು ವರ್ಷದಾಗ ಒಂದು ಮಾಡಿರಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನಷ್ಟು ಕೃತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕೃಷಿ ಉಳಿಸಿ, ಮಣ್ಣನ್ನು ಉಳಿಸಿ. ಎಲ್ಲರಿಗೂ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ದಿಂದ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ಒಂದು ಒಳ್ಳೆಯ ವಿಡಿಯೋದಾಗ ಬರೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.